ನಮಸ್ತೆ ಎಲ್ರಿಗೂ. ಇವತ್ತು ನಾನು ತೋರಿಸ್ತಾ ಇದ್ದೀನಿ ಎಗ್ ಬಿರಿಯಾನಿ ಈಸಿಯಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಮೊಟ್ಟೆನ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ನಾನು ತೊಗೊಂಡಿದ್ದೀನಿ ಇಲ್ಲಿ 8 ಮೊಟ್ಟೆ ತೊಗೊಂಡಿದ್ದೀನಿ. ನಮಗೆ ಮೊಟ್ಟೆ ಎಷ್ಟು ಬೇಕು ಅಷ್ಟು ತೊಗೋಬೋದು. ನಮ್ಮ ಮನೆಗೆ 8 ಸಾಕು ಅಂತ ನಾನು ತೊಗೊಂಡಿದ್ದೀನಿ. ಸೊ ಇವಾಗ ನೋಡಿ, ಇದಕ್ಕೆ ಮಾಡೋಕ್ಕೆ ಬೇಕಾಗಿರೋ ಐಟಮ್ಸ್ಗಳು ಪಲಾವ್ ಐಟಮ್ಸ್ ಬೇಕಾಗತ್ತೆ, ಹಾಗೆ ಈರುಳ್ಳಿ ಬೇಕಾಗುತ್ತೆ, ಪುದೀನ ಕೊತ್ತಂಬರಿ, ಹಾಗೆ ಟೊಮೆಟೊ, ಹಾಗೆ ಹಸಿಮೆಣ್ಸಿನ್ಕಾಯಿ ಬೇಕಾಗತ್ತೆ. ಸೊ ಇದನ್ನೆಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾವು ಸ್ವಲ್ಪ ಮಸಾಲೆ ಐಟಮ್ ಕೂಡ ನಾವು ಹಾಕಬೇಕಾಗತ್ತೆ. ಅದನ್ನು ನಾನು ಮುಂದಿನ ಬರೋ ವಿಡಿಯೋದಲ್ಲಿ ನಾನು ತೋರಿಸ್ತಾ ಬರ್ತೀನಿ. ಈಗ ನೋಡಿ, ಮೊದಲಿಗೆ ನಾನು 8 ಮೊಟ್ಟೆ ಏನು ತೊಗೊಂಡಿದ್ದೀನಿ ಇದನ್ನು ಮೊದಲಿಗೆ ನಾವು ಬಾಯ್ಲ್ ಮಾಡ್ಕೋಬೇಕು. ಸ್ವಲ್ಪ ಉಪ್ಪೆಲ್ಲ ಹಾಕಿ ಬಾಯ್ಲ್ ಮಾಡಿಕೊಂಡು ನಂತರ ಅದನ್ನು ಬೇಯಿಸ್ಕೊಂಡು ಮತ್ತು ಆಮೇಲೆ ಅದನ್ನು ಸಿಪ್ಪೆ ಎಲ್ಲ ತೆಗೆದು ನಂತರ ಈ ಥರ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ನಾವು ಕಟ್ ಮಾಡ್ಕೊಳ್ಳೋದು ಏನಕ್ಕೆ ಅಂತ ಅಂದರೆ, ನಾವು ಇವಾಗ ನಾನು ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ಮಸಾಲೆ ಎಲ್ಲ ಹಾಕಿರ್ತೀನಲ್ಲ, ಆ ಮಸಾಲೆ ಎಲ್ಲನೂ ಇದ್ರೊಳಗಡೆ ಹೋಗಬೇಕು. ಸೊ ಹಾಗಾಗಿ ನಾನು ಈ ಥರ ಕಟ್ ಮಾಡ್ಕೊಂಡಿರೋದು. ಇವಾಗ ನೋಡಿ, ಕುಕ್ಕರ್ ಇಡ್ತಾಯಿದ್ದೀನಿ. ಮೊದಲಿಗೆ ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ 4 ಚಮಚ. ಸೊ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ನಾವು ಇದಕ್ಕೆ ನಾನು ಏನು ಕಟ್ ಮಾಡ್ಕೊಂಡಿದ್ದೀನಲ್ಲ ಈರುಳ್ಳಿ, ಅದನ್ನು ನಾನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಾನು 2 ಈರುಳ್ಳಿ ತೊಗೊಂಡಿದ್ದೆ. ಇದಕ್ಕೆ 2 ಈರುಳ್ಳಿನೂ ನಾನು ಉದ್ದುದ್ದ ಕಟ್ ಮಾಡಿಕೊಂಡು ಎಣ್ಣೆಗೆ ಹಾಕ್ಕೊಂಡಿದ್ದೀನಿ. ನಂತರ ಇದು ಬ್ರೌನ್ ಬರೋ ತನಕ ನಾವು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ನಾನು ಏನೇನು ಪಲಾವ್ ಐಟಮ್ಸ್ ತೊಗೊಂಡಿದ್ದೀನಲ್ಲ ಅದು ಕೂಡ ಇದರಲ್ಲಿ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ 1 ಸ್ಪೂನು. ಸೊ ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು. ನಂತರ ನಾನು ಕಟ್ ಮಾಡಿರೋ ಟೊಮ್ಯಾಟೊ ತೊಗೊಳ್ತಾ ಇದ್ದೀನಿ ಮತ್ತು ಹಾಗೆ ಹಸಿಮೆಣ್ಸಿನ್ಕಾಯಿ ತೊಗೊಳ್ತಾ ಇದ್ದೀನಿ. ಸೊ ಸ್ಪೈಸಿ ಇಷ್ಟಪಡೋರು ಹಸಿಮೆಣ್ಸಿನ್ಕಾಯಿನ ಹಾಕ್ಕೋಬೋದು, ಇಲ್ಲಾಂತಂದರೆ ಅದನ್ನು ಸ್ಕಿಪ್ ಮಾಡ್ಬೋದು. ನಂತರ ನಾನು ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ಎಲ್ಲನೂ ನಾವು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಎಲ್ಲ ಹೋಗಬೇಕು. ಫ್ರೈ ಮಾಡಿದ್ಮೇಲೆ ನಾನು ಅರ್ಧ ಚಮಚ ಅರ್ಶಿನದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕೂಡ ಅರಶಿನದ ಪುಡಿ ಆದಮೇಲೆ ಇದಕ್ಕೆ ನಾನು ಅಚ್ಕಾರದ ಪುಡಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಧನಿಯದ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಇಲ್ಲಿ ಬಿರಿಯಾನಿ ಮಸಾಲ ಪೌಡ್ರನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದೆಲ್ಲ ಹಾಕಿ ಪೌಡ್ರ್ಗಳು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಇಲ್ಲಿ ಮೊಸರು ಹಾಕ್ಕೊಳ್ತಾ ಇದ್ದೀನಿ. ನಾನು 1 ಕಪ್ ಮೊಸರು ತೊಗೊಂಡಿದ್ದೀನಿ. ಸೊ ಮೊಸರು ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಏನಿದೆ ಇದು ಮೊಟ್ಟೆ ಬಿರಿಯಾನಿ ಮಾಡುವಾಗ ನಾನು ಯಾವುದೇ ಥರ ಯಾವುದನ್ನೇ ನಾನು ರುಬ್ಕೊಂಡಿಲ್ಲ, ಎಲ್ಲನೂ ಹಾಗೆ ಹಾಕ್ಕೊಳ್ತಾ ಇರೋದು. ಪೌಡ್ರ್ಗಳನ್ನೂ ಅಷ್ಟೇ ಡೈರೆಕ್ಟ್ ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಇದೇನಂದರೆ ಸಿಂಪಲಾಗಿ ಮನೇಲಿ ಮಾಡ್ಕೋಬೋದು. ನಂತರ ಇವಾಗ ನಾನು ಏನು ಮೊಟ್ಟೆ ಎಲ್ಲ ಕಟ್ ಮಾಡಿದ್ನಲ್ಲ ಅದನ್ನು ನಾನು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಆ 8 ಮೊಟ್ಟೆನೂ ನಾನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಹೆಂಗೆ ಅಂತ ಅಂದರೆ, ನೀವು ಇಮಿಡಿಯೇಟ್ ಜೋರಾಗಿ ಅದು ಮಿಕ್ಸ್ ಮಾಡೋದಲ್ಲ. ಸೊ ಲೈಟಾಗಿ ಸ್ವಲ್ಪ ಹಾಗೆ ಮಿಕ್ಸ್ ಮಾಡ್ಕೋಬೇಕು, ಮೊಟ್ಟೆ ಹೊಡಿಬಾರ್ದು. ಸೊ ಏನಾಗುತ್ತೆ, ಮೊಟ್ಟೆ ಹೊಡೆದ್ಬಿಟ್ರೆ ಎಲ್ಲ ನಿಮಗೆ ಅದು ಬಿರಿಯಾನಿ ಆದಮೇಲೆ ಸೊ ನಿಮ್ಗೆ ಅದು ಮೊಟ್ಟೆ ಪೀಸಸ್ ಸಿಗಲ್ಲ. ಸೊ ನಿಧಾನಕ್ಕೆ ನೀವು ಈ ಥರ ಮಿಕ್ಸ್ ಮಾಡ್ಕೊಂಡಾಗ ನಿಮಗೆ ಒಂದೊಂದು ಎಗ್ ಹಾಗೇ ಸಿಗುತ್ತೆ ರೈಸ್ ಒಟ್ಟಿಗೆ, ಚೆನ್ನಾಗಿರುತ್ತೆ. ಆವಾಗ ನಿಮಗೂ ತಿನ್ನೋಕ್ಕೆ ಫುಲ್ ಎಗ್ ಸಿಗುತ್ತೆ ನಿಮಗೆ. ಸೊ ನಂತರ ಇವಾಗ ನಾನು ನಮ್ಮ ಮನೆಗೆ 2 ಲೋಟ ಆಗೋಷ್ಟು ನಾನು 1.5 ಲೋಟ ನಾನು ಇದು ತೊಗೊಂಡಿದ್ದೀನಿ ಅಕ್ಕಿ. ಸೊ 3 ಲೋಟ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀವು ಎಷ್ಟು ತೊಗೊಳ್ತೀರೋ ಅದರ ಅಳತೆ ತಕ್ಕಂಗೆ ನೀವು ನೀರು ಹಾಕ್ಕೋಬೇಕು. ನೋಡಿ, ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ. ಸೊ ಎಲ್ಲ ಮಿಕ್ಸ್ ಮಾಡಿದ್ದೀನಿ, ಅಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಇದು ಒಂದು ಕುದಿ ಬರಬೇಕು. ನೋಡಿ, ಕುದೀತಾ ಇದೆ. ಇವಾಗ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಇದರಲ್ಲಿ ಬೇಕಿದ್ದರೆ ನೀವು ಲಾಸ್ಟಿಗೆ ಕಸ್ತೂರಿ ಮೇಥಿ ಹಾಕ್ಕೋಬೋದು. ನಾನು ಹಾಕಿದ್ದೀನಿ, ಲಾಸ್ಟಿಗೆ ಕಸ್ತೂರಿ ಮೇಥಿ ಹಾಕ್ಕೊಂಡಿದ್ದೀನಿ. ಸೊ ನೋಡಿ, 2 ವಿಷಲ್ಸ್ ಆಯಿತು. 2 ವಿಷಲ್ಸ್ ಹಾಕಿ ನೋಡಿ, ಬಿರಿಯಾನಿ ಈ ರೇಂಜಿಗೆ ಆಗಿದೆ. ತುಂಬ ಈಸಿಯಾಗಿ ಆರಾಮಾಗಿ ಮಾಡ್ಬೋದು. ಆರಾಮಾಗಿ ಒಂದು ಸಲ ಮನೇಲಿ ಮಾಡ್ಕೊಂಡು ಟೇಸ್ಟ್ ಮಾಡಿ ನನಗೆ ಹೇಳಿ ಹೇಗಿತ್ತು ಅಂತ. ಆ್ಯಕ್ಚುಲಿ ತುಂಬ ಟೇಸ್ಟ್ ಸಿಂಪಲ್ಲಾಗಿದ್ದರೂ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಮಾಡ್ಕೊಳ್ಳಿ. ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಇದೆ. ಏನು ರುಬ್ಕೊಂಡು ಅದೆಲ್ಲ ಮಾಡೋ ಅವಶ್ಯಕತೆಯೇ ಇಲ್ಲ. ಎಲ್ಲ ಹಾಗಾಗಿ ಹಚ್ಚಿ ಹಾಕೋದು. ಸಿಂಪಲಾಗಿ ಒಂದು ಟೈಮ್ ಮಾಡಿ ರುಚಿ ನೋಡಿ. ಹಾಗೆ ಯಾರೆಲ್ಲ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಥ್ಯಾಂಕ್ ಯು ಆಲ್.